ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ವೈಯಕ್ತಿಕ ಮಾಹಿತಿ: ಹೆಸರು ಸುಸ್ಮಿತಾ ಎಂ, ವಯಸ್ಸು 32 ವರ್ಷ, ಎತ್ತರ 5 ಅಡಿ 4 ಇಂಚು ಅಂತ ಹೇಳಿದ್ದಾರೆ. ಭಾಷೆ ಕನ್ನಡ ಭಾಷೆ. ವೈವಾಹಿಕ ಸ್ಥಿತಿ 2ನೇ ಮದುವೆಗೆ ಹುಡುಕುತ್ತಿದ್ದಾರೆ ಅಂಥೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾಕಂದರೆ ಇವರು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದ್ದಾರೆ ಮತ್ತು ಒಳ್ಳೆಯ ಮನೆತನದವರು ಕೂಡ, ಒಳ್ಳೆಯ ಫ್ಯಾಮ್ಲಿಯಿಂದ ಬಿಲಾಂಗ್ ಮಾಡ್ತಾರೆ. ತುಂಬ ಒಳ್ಳೆಯವರು ಅಂತ ನಾನು ಹೇಳ್ತೀನಿ. ಇವರ ಒಂದು ಜೀವನದ ಒಂದು ಕತೆ ಕೂಡ ಹೇಳ್ತೀನಿ ಸ್ನೇಹಿತರೆ. ಇದರಲ್ಲಿ ಶಿಕ್ಷಣ SSLC ಅಂತ ಹೇಳಿದರೆ, ಉದ್ಯೋಗ ಬಟ್ಟೆ ವ್ಯಾಪಾರ ನಡೆಸುತ್ತಿದ್ದಾರೆ ಅಂತ ಹೇಳಿದ್ದಾರೆ, ಸ್ವಂತ ಆದಾಯ ಹೊಂದಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಇವರು ಒಂದು ಸ್ವಂತ ಆದಾಯ ಕೂಡ ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ಟೆ ಅಂಗಡಿ ಕೂಡ ಇದೆ. ಶಿಕ್ಷಣ SSLC ಕೂಡ ಮುಗಿದಿದೆ ಅಂತ ಹೇಳಿದ್ದಾರೆ. ಕುಟುಂಬ: ತಂದೆ ಕೃಷಿಕ, ತಾಯಿ ಗೃಹಿಣಿ ಅಂತ ಹೇಳಿದ್ದಾರೆ. ಸಂಸ್ಕಾರಯುತ ಕುಟುಂಬ ಅಂತ ಹೇಳಿದ್ದಾರೆ. ತುಂಬ ಒಳ್ಳೆಯ ಕುಟುಂಬ ಅಂತ ಹೇಳಿದ್ದಾರೆ. ಒಂದು ಗೌರವದಿಂದ ಇರುವಂಥ ಕುಟುಂಬ ಅಂತ ಹೇಳಿದ್ದಾರೆ. ಸುಸ್ಮಿತಾ ಅವರ ಜೀವನವು ಇತರರಂತೆಯೇ ಕನಸುಗಳಿಂದ ಆರಂಭವಾಗಿತ್ತು. ಉತ್ತಮ ಕುಟುಂಬ, ಸುಂದರ ಭವಿಷ್ಯ ಮತ್ತು ಸಂತೋಷದ ದಾಂಪತ್ಯ ಜೀವನದ ಕನಸು ಕಂಡಿದ್ದರು ಅಂತ ಹೇಳಿದ್ದಾರೆ. ಪ್ರತಿಯೊಂದು ಹೆಣ್ಮಕ್ಳಾಗಲಿ ಅವರು ಒಂದು ಕಾಣುವಂಥ ಕನಸು ಸ್ನೇಹಿತರೆ. ನಾವು ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಕೂಡ ಚೆನ್ನಾಗಿರ್ಬೇಕಂತ ಒಂದು ಕನಸನ್ನು ಕಂಡಿರ್ತಾರೆ. ಆದರೆ ಕೆಲವೊಮ್ಮೆ ಜೀವನ ನಮ್ಮ ನಿರೀಕ್ಷೆಯಂತೆ ಸಾಗುವುದಿಲ್ಲ. ವೈಯಕ್ತಿಕ ಕಾರಣಗಳಿಂದ ಅವರು ಮೊದಲು ಮದುವೆ ಹೆಚ್ಚು ದಿನ ಮುಂದುವರಿಯಲಿಲ್ಲ. ಹಲವು ಭಾವನಾತ್ಮಕ ಸವಾಲುಗಳನ್ನು ಎದುರಿಸಬೇಕಾಯಿತು ಅಂತ ಹೇಳಿದ್ದಾರೆ. ಅವರ ಗಂಡನ ಜೊತೆ ಕಿರಿಕಿರಿ ಮತ್ತು ಆದರೂ ಅವರು ತಮ್ಮ ಆತ್ಮವಿಶ್ವಾಸ ಕಳೆದುಕೊಳ್ಳಲಿಲ್ಲ. ಜೀವನ ಇಲ್ಲೇ ಮುಗಿಯುವುದಿಲ್ಲ ಎಂಬ ನಂಬಿಕೆಯೊಂದಿಗೆ ಹೊಸದಾಗಿ ಬದುಕಲು ಪ್ರಾರಂಭಿಸಿದರು ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರು ತಿಳ್ಕೊಂಡ್ರಂತೆ ಜೀವನ ಇಲ್ಲೇ ಮುಗಿಲಿಲ್ಲ ಅನ್ನುವಂಥ ಮಾತು ಕೂಡ ಅವರು ಒಂದು ಹೇಳಿದ್ದಾರೆ. ಸ್ವಂತ ಸಣ್ಣ ವ್ಯಾಪಾರ ಆರಂಭಿಸಿ ತಮ್ಮ ಕಾಲಿನ ಮೇಲೆ ನಿಲ್ಲಲು ಕಲಿತರು. ಇಂದು ಅವರು ಆತ್ಮವಿಶ್ವಾಸ, ಜವಾಬ್ದಾರಿಯ ಮತ್ತು ಜೀವನದ ಮೌಲ್ಯವನ್ನು ಅರಿತಿರುವ ಮಹಿಳೆಯಾಗಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಅವರು ತುಂಬ ಕಷ್ಟಪಟ್ಟು ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಅವರು ಒಂದು ಜೀವನವನ್ನು ಯಾವ ಥರ ನಾವು ನಡೆಸಬೇಕು ಅನ್ನುವಂಥ ಒಂದು ಜವಾಬ್ದಾರಿಯನ್ನು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಅವರು ನಂಬಿಕೆ ಒಂದೇ: ಸರಿಯಾದ ಜೀವನ ಸಂಗಾತಿ ಸಿಕ್ಕರೆ ಜೀವನ ಮತ್ತೆ ಅರಳಬಹುದು ಅನ್ನುವಂಥ ಒಂದು ನಂಬಿಕೆ ಜೊತೆ ಅವರಿದ್ದಾರೆ. ಇಂದು ಅವರು ತಮ್ಮ ಬದುಕಿನ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಒಬ್ಬ ಒಳ್ಳೆಯ, ಪ್ರಾಮಾಣಿಕ ಮತ್ತು ಕುಟುಂಬವನ್ನು ಗೌರವಿಸುವ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವರು ಹೇಳಿರುವಂಥ ಮಾತು ಅಂದರೆ ಒಬ್ಬರು ಪ್ರಾಮಾಣಿಕವಾಗಿರಬೇಕಂತೆ ಮತ್ತು ತುಂಬ ಗೌರವದೊಂದಿಗೆ ಇರಬೇಕಂತ ಹೇಳಿದ್ದಾರೆ ಸ್ನೇಹಿತರೆ. 2ನೇ ಮದುವೆ ಎಂದರೆ ಹೊಸ ಅವಕಾಶ. ಒಬ್ಬ ವ್ಯಕ್ತಿಯ ಭೂತಕಾಲವನ್ನು ನೋಡಿ ನಿರ್ಧಾರ ಮಾಡುವುದಕ್ಕಿಂತ ಅವರ ಇಂದಿನ ವ್ಯಕ್ತಿತ್ವ ಮತ್ತು ಮೌಲ್ಯಗಳನ್ನು ನೋಡುವುದು ಮುಖ್ಯ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಕಳೆದೋದ ಜೀವನದ ಬಗ್ಗೆ ಯಾರೂ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ. ಗೌರವ, ನಂಬಿಕೆ, ಪ್ರಾಮಾಣಿಕತೆ, ಕುಟುಂಬದ ಮೌಲ್ಯಗಳನ್ನು ಇವು ಉತ್ತಮ ದಾಂಪತ್ಯ ಜೀವನದ ಅಡಿಪಾಯ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಮಾತುಗಳು ಕೂಡ ತುಂಬ ಅದ್ಭುತವಾಗಿ ಒಂದು ಮಾತನ್ನು ಕೂಡ ಅವರು ಹೇಳಿದ್ದಾರೆ. ವರನ ನಿರೀಕ್ಷೆ: ವಯಸ್ಸು 33ರಿಂದ 42 ವರ್ಷ ಒಳಗೆ ಇರಬೇಕಂತ ಹೇಳಿದ್ದಾರೆ. ಉದ್ಯೋಗ ಅಥವಾ ಸ್ವಂತ ವ್ಯವಹಾರ. ಕುಟುಂಬಕ್ಕೆ ಗೌರವ ಕೊಡುವವರು. 2ನೇ ಮದುವೆ ಅಭ್ಯರ್ಥಿಗಳಿಗೂ ಸ್ವಾಗತ ಅಂತ ಹೇಳಿದ್ದಾರೆ. ಒಳ್ಳೆಯ ಸ್ವಭಾವ ಮತ್ತು ಜವಾಬ್ದಾರಿಯುತ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಒಳ್ಳೆಯ ಸ್ವಭಾವದವರು ಇರಬೇಕು ಮತ್ತು ಅವರಿಗೆ ಜವಾಬ್ದಾರಿ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತು ನಿಮಗೆ ಇನ್ನೊಂದು ಹೇಳೋದೇನೆಂದರೆ, ಮದ್ಯಪಾನ, ಧೂಮಪಾನದಿಂದ ದೂರ ಇರಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ.